ನಿನ್ನೆ ದಿನ ಸಮಾಂತರ ಚತುರ್ಭುಜಗಳಲ್ಲಿ ಅದರಲ್ಲಿ ಮುಂದುವರೆದಂತಹ ಒಂದು ಪೈಥಾಗೋರಸನೆ ಅಂತಂದರೆ ಒಂದು ಪ್ರಮೇಯವನ್ನು ಮಾಡಿತ್ತು. ಆ ಪ್ರಮೇಯದ ಆಧಾರದಲ್ಲಿ ಏನು ಆ ಪ್ರಮೇಯ ಅಂತಂದರೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮಾನ ಆಗಿರುತ್ತದೆ ಎಂಬಂಥ ಪಾಠವನ್ನು ನಿನ್ನೆ ದಿನ ಆ ಪ್ರಮೇಯವನ್ನು ಏನು ಮಾಡಿತ್ತು ಅಂತಂದರೆ ಬಿಡಿಸಿತ್ತು. ಇಂದು ದಿನಾಂಕ ಅಂತಂದರೆ ಫೆಬ್ರವರಿ 5ನೇ ತಾರೀಕು 2021ರಂದು ಈ ಶುಕ್ರವಾರದಂತಾನೆ ಇದು ಮತ್ತೊಂದು ಪಾಠ ಯಾವುದಂತಂದ್ರೆ ಮುಂದುವರೆದಂತಹ ಭಾಗದಲ್ಲಿ ಈ ಪೈಥಾಗೋರಸನ ನಿಯಮದಲ್ಲಿ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತಂದ್ರೆ ಸಾಧಿಸಿ ಅನ್ನೋದ್ರ ಬಗ್ಗೆ ಪಾಠವನ್ನು ಮಾಡಿತ್ತು. ಈ ಒಂದು ತ್ರಿಭುಜದಲ್ಲಿ, ಈ ಪೈಥಾಗೋರಸನ ತ್ರಿಭುಜದಲ್ಲಿ ಎ ಬಿ ಸಿ ಎಂಬಂಥದ್ದು ಅಂತಂದ್ರೆ ಇಲ್ಲಿ ಅಂತಂದ್ರೆ ಎ ಬಿ ಸಿ, ಈ ಲಂಬಕೋನ ತ್ರಿಭುಜದಲ್ಲಿ ಒಂದು ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತಂದ್ರೆ ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಇದು ಒಂದು ಲಂಬಕೋನ ತ್ರಿಭುಜ. ಈ ಲಂಬಕೋನ ತ್ರಿಭುಜದಲ್ಲಿ ಇದಕ್ಕೆ ಅಂತಂದ್ರೆ ಇವೆರಡು ಬಾಹುಗಳಂತ ಹೇಳ್ತಿದ್ದೇವೆ. ಈ ಎರಡೂ ಬಾಹುಗಳಲ್ಲಿ ಇದಕ್ಕೆ ಏನ್ ಹೇಳ್ತಿದ್ವಿ ಅಂತಂದ್ರೆ ವಿಕರ್ಣ ಅಂತ ಹೇಳಿದೆ. ಈ ವಿಕರ್ಣದಲ್ಲಿ ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಇದು ನಮ್ಮ ಅಧ್ಯಾಯ. ಸೊ ಹಾಗಾದ್ರೆ ಏನಾಗಾದ್ರೆ ಅಂತಂದ್ರೆ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಹಾಗಾಗಿ ಈ ಒಂದು ಆಧಾರದ ಮೇಲ್ಗಡೆ ಕೆಲವು ಲೆಕ್ಕಗಳನ್ನ ನಾವೇಂತಂದ್ರೆ ಮಾಡ್ತದೆ. ಹಾಗಾದ್ರೆ ಆ ಲೆಕ್ಕಗಳು ಯಾವುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡೋಣ. ಹಾಗಾದ್ರೆ ಆ ಲೆಕ್ಕದಲ್ಲಿ ಮೊದಲನೇದು ಒಂದು ಲೆಕ್ಕ ಬರ್ಕೊಳ್ಳಿ. ಒಂದು ಏಣಿಯ ಪಾದವು ನೆಲದ ಮೇಲೆ 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 ಗೋಡೆಯಿಂದ 2.5 ಮೀಟರ್ ದೂರದಲ್ಲಿದೆ. ಗೋಡೆಯಿಂದ 2.5 ಮೀಟರ್ ದೂರದಲ್ಲಿದೆ. 2.5 ಮೀಟರ್ ದೂರದಲ್ಲಿದೆ ಹಾಗೂ ಅದರ ತುದಿಯು ನೆಲದ ಮೇಲಿಂದ 6 ಮೀಟರ್ ಎತ್ತರದಲ್ಲಿರುವ ಕಿಟಕಿಯನ್ನು ಮುಟ್ಟುವಂತೆ ಏಣಿಯನ್ನು ಗೋಡೆಗೆ ಒರಗಿಸಿ ಇಡಲಾಗಿದೆ. ಏಣಿಯ ಉದ್ದವನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ, ಅಲ್ಲಿ ಪ್ರಶ್ನೆ ಇದೆ. ಏನಂತ ಒಂದು ಪ್ರಶ್ನೆ ಇದೆ ಅಂತಂದ್ರೆ, ಒಂದು ಏಣಿ ಇದೆ. ಏಣಿಯ ಪಾದವು ನೆಲದ ಮೇಲೆ ಗೋಡೆಯಿಂದ 2.5 ಮೀಟರ್ ದೂರದಲ್ಲಿ ಹಾಗೂ ಅದರ ತುದಿಯು ನೆಲದ ಮೇಲಿಂದ 6 ಮೀಟರ್ ಎತ್ತರದಲ್ಲಿರುವ ಕಿಟಕಿಯನ್ನು ಮುಟ್ಟುವಂತೆ ಏಣಿಯನ್ನು ಗೋಡೆಗೆ ಒರಗಿಸಿ ಇಡಲಾಗಿದೆ. ಏಣಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅಲ್ವಾ. ಹಾಗಾದ್ರೆ
ಇಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತಂದ್ರೆ ಈ ಪಾದ 2.5 ಮೀಟರ್. 2.5 ಮೀಟರ್. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತಂದ್ರೆ 6 ಮೀಟರ್. 6 ಮೀಟರ್. ಸೊ ಇಲ್ಲಿ ಕಂಡುಹಿಡಿಬೇಕಾಗಿದೆ ಅಂತಂದ್ರೆ ಈ ಏಣಿಯ ಎತ್ತರ ಕಂಡುಹಿಡಿರಿ. ಈ ಏಣಿಯ ಎತ್ತರ ಕಂಡುಹಿಡಿಬೇಕು ಅನ್ನೋದಾದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ನೋಡಿ. ಈ ಏಣಿಯ ಎತ್ತರ ಕಂಡುಹಿಡಿರಿ. ಆ ಏಣಿಯ ಎತ್ತರ ಕಂಡುಹಿಡಿಬೇಕು ಅನ್ನೋದಾದ್ರೆ ಅಲ್ಲಿ ನೋಡಿ, ಇದು ಏನಿದೆ, ಇದ್ರ ಪಾದ ಕೊಟ್ಟಿದ್ದಾರೆ, ಇದರ ಎತ್ತರ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವು ಈ ಒಂದು ಪೈಥಾಗೋರಸ್ನ ಆಧಾರದ ಮೇಲೆಗಡೆ, ಈ ಪ್ರಮೇಯದ ಆಧಾರದ ಮೇಲೆಗಡೆ ಈ ಲೆಕ್ಕವನ್ನು ನಾವೇನಂತಂದ್ರೆ ಬಿಡಿಸ್ಬೇಕಾಗುತ್ತೆ. ಹಾಗಾದ್ರೆ ಏಣಿಯ ಪಾದ 2.5 ಮೀಟರ್ ಇದೆ. ಇನ್ನೊಂದು ಅದರ ಎತ್ತರ ಎಷ್ಟಿದೆ ಅಂತಂದ್ರೆ 6 ಮೀಟರ್ ಇದೆ. ಹಾಗಾದ್ರೆ AC ಸ್ಕ್ವಯರ್ ಈಸ್ ಈಕ್ವಲ್ ಟು AB ಸ್ಕ್ವಯರ್. ಆ AB ಸ್ಕ್ವಯರ್ ಅಂದ್ರೆ ಎಷ್ಟಿದೆ ಅಂತಂದ್ರೆ 6 ಸ್ಕ್ವಯರ್ ಪ್ಲಸ್ 6 ಸ್ಕ್ವಯರ್ ಪ್ಲಸ್ 2.5 ಸ್ಕ್ವಯರ್. 2.5 ಸ್ಕ್ವಯರ್ ಅಲ್ವಾ? AC ಸ್ಕ್ವಯರ್ ಇಸ್ ಈಕ್ವಲ್ ಟು 6 ಸ್ಕ್ವಯರ್ ಪ್ಲಸ್ 2.5 ಸ್ಕ್ವಯರ್. ಹಾಗಾದ್ರೆ AC ಸ್ಕ್ವಯರ್ ಇಸ್ ಈಕ್ವಲ್ ಟು AC ಸ್ಕ್ವಯರ್ ಇಸ್ ಈಕ್ವಲ್ ಟು ಸೊ 6 ಸ್ಕ್ವಯರ್ ಅಂತಂದ್ರೆ 6 ರ ಘಾತ 2. 6 ರ ಘಾತ 2 ಅಂತಂದ್ರೆ 6 ಎಷ್ಟು 36. 6 ಎಷ್ಟು 36. ಹಾಗಾದ್ರೆ ಎಂತ 36 ಅಲ್ವಾ? ಇಲ್ಲಿ ನೋಡಿ, AC ಸ್ಕ್ವಯರ್ ಇಸ್ ಈಕ್ವಲ್ ಟು AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್. ಹಾಗಾದ್ರೆ AC ಸ್ಕ್ವಯರ್ ಇಸ್ ಈಕ್ವಲ್ ಟು AB ದ ಬೆಲೆ ಏನು 6 ಅಂತ ತೆಗೆದ್ವಿ, ಅದು ಎಂತಂದ್ರೆ 6 ಸ್ಕ್ವಯರ್. ನೆಕ್ಸ್ಟ್ BC ಸ್ಕ್ವಯರ್ ಅಂತಂದ್ರೆ 2.5 ಸ್ಕ್ವಯರ್. 2.5 ಸ್ಕ್ವಯರ್ ಅಲ್ವಾ? ಎಷ್ಟು 2.5 ಸ್ಕ್ವಯರ್. ಹಾಗಾದ್ರೆ AC ಸ್ಕ್ವಯರ್ ಇಸ್ ಈಕ್ವಲ್ ಟು ಪ್ಲಸ್ 6 ರ ಘಾತ 2 ಅಂದ್ರೆ ಎಷ್ಟು 36. 6 ರ ಘಾತ 2 ಅಂದ್ರೆ ಎಷ್ಟು 36 ಪ್ಲಸ್ 2.5 ಸ್ಕ್ವಯರ್. 2.5 ಸ್ಕ್ವಯರ್. 2.5 ಸ್ಕ್ವಯರ್ ಅಂತಂದ್ರೆ 25 ರ ವರ್ಗ ಎಷ್ಟು 625. 25 ರ ವರ್ಗ ಎಷ್ಟು 625. ಹಾಗಾದ್ರೆ 625 ಅನ್ನೋದೈತಲ್ಲ, ಸೊ ಎಂತಂದ್ರೆ 2.6 ಪಾಯಿಂಟ್ ಏನಾಗ್ತಿದೆ ಅಂತಂದ್ರೆ 25 ಆಗ್ತೈತಿ. 6.25. 6.25. ಈಗ ನಾವು ಬಿಡಿ ಬಿಡಿಯಾಗಿ ನೋಡಿದಾಗ, ಈಗ ಅಂತಂದ್ರೆ ಪ್ರತಿಯೊಂದನ್ನು ಬಿಡಿ ಬಿಡಿಯಾಗಿ ನೋಡಿದಾಗ, ಸೊ AC ಸ್ಕ್ವಯರ್ ಇಸ್ ಈಕ್ವಲ್ ಟು AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್. AC ಸ್ಕ್ವಯರ್ ಇಸ್ ಈಕ್ವಲ್ ಟು AB ಸ್ಕ್ವಯರ್ ಬೆಲೆ ಎಷ್ಟು 6 ಸ್ಕ್ವಯರ್ ಪ್ಲಸ್ 2.5 ಸ್ಕ್ವಯರ್. ಸೊ AC ಸ್ಕ್ವಯರ್ ಇಸ್ ಈಕ್ವಲ್ ಟು 36 ಪ್ಲಸ್ 6.25. ಸೊ ದಟ್ ಇಸ್ ಈಕ್ವಲ್ ಟು AC ಸ್ಕ್ವಯರ್ ಇಸ್ ಈಕ್ವಲ್ ಟು AC ಸ್ಕ್ವಯರ್ ಇಸ್ ಈಕ್ವಲ್ ಟು 36 ಪ್ಲಸ್ 6.2 ಇರುತ್ತೆ. ಸೊ ದಟ್ ಈಕ್ವಲ್ ಟು 42.25 ಸೆಂಟಿ ಅಂತಾನೆ 45.25 ಸ್ಕ್ವಯರ್ ಮೀಟರ್ ಅಥವಾ ಚದರ ಮಾನಗಳು ಎಂತಂದ್ರೆ ಚದರ ಮಾನಗಳು. ಚದರ ಮೀಟರ್. ಚದರ ಎಂತಂದ್ರೆ ಮೀಟರ್. ಅರ್ಥಾಯ್ತಲ್ವಾ? ಸೊ ಎಂತಂದ್ರೆ ಈ ಒಂದು ಇದರ ಆಧಾರ ಮೇಲ್ಗಡೆ ನಾವೆಂತಂದ್ರೆ ಲೆಕ್ಕವನ್ನು ಬಿಡಿಸುವಂತ ಸಂದರ್ಭದಲ್ಲಿ ಅವ್ರ ಪ್ರಶ್ನೆ ಹೇಳಿದೆ ಅಂತಂದ್ರೆ, ಒಂದು ಏಣಿ ಇದೆ, ಆ ಏಣಿ ಅಂತ ಗೋಡೆಯಿಂದ ಪಾದ ಎಷ್ಟಿದೆ ಅಂತಂದ್ರೆ 2.5 ಮೀಟರ್ ಇದೆ. ಹಾಗಾದ್ರೆ ಎತ್ತರ ಎಷ್ಟಿದೆ ಅಂತಂದ್ರೆ 6 ಮೀಟರ್ ಇದೆ. ಹಾಗಾದ್ರೆ ಅದರಿಂದ ಅದು ಉದ್ದ ಏನ್ ಮಾಡಿ ಅಂತಂದ್ರೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೌದಲ್ವಾ? ಅಂತಂದ್ರೆ ಕಂಡುಹಿಡಿರಿ. ಈ ಕಂಡುಹಿಡಿದಂತಹ ಸಂದರ್ಭದಲ್ಲಿ ಈ ಪೈಥಾಗೋರಸನ ಪ್ರಮೇಯವನ್ನು ನಾವು ಉಪಯೋಗಿಸಿಕೊಂಡಾಗ, ಸೊ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ನಾವು ಪಾಠ ಮಾಡುವಂತಹ ಸಂದರ್ಭದಲ್ಲಿ ನೋಡಿದಾಗ AC ಸ್ಕ್ವಯರ್ ಇಸ್ ಈಕ್ವಲ್ ಟು AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್. ನೆಕ್ಸ್ಟ್ AC ಸ್ಕ್ವಯರ್ ಇಸ್ ಈಕ್ವಲ್ ಟು ಎಂತಂದ್ರೆ
ಎ ಬಿ ಸ್ಕ್ವೇರ್ ಅಂತಂದ್ರೆ ಅದರ ಎತ್ತರ ಆರ್ ಸ್ಕ್ವೇರ್ ಪ್ಲಸ್ ಅಂತ ಅದ್ರ ಪಾದ ಅಂತಾನೆ 2.5 ಸ್ಕ್ವೇರ್. ಸೊ ದಟ್ ಈಸ್ ಕೊಟ್ಟು ಎ ಸಿ ಸ್ಕ್ವೇರ್ ಇದೆ ಕೊಟ್ಟು 6 ರ ಘಾತ 2 ಅಂತಂದ್ರೆ 6 ಎಷ್ಟು 36 ಪ್ಲಸ್ ಅಂತಾನೆ 2.5 ಸ್ಕ್ವೇರ್ ಅಂತಂದ್ರೆ 6.25. ಸೊ ಎ ಸಿ ಸ್ಕ್ವೇರ್ ಇದೆ ಕೊಟ್ಟು 36 ಪ್ಲಸ್ 6 ಎಷ್ಟು 42 ಪ್ಲಸ್ ಅಂತಾನೆ 42.25 ಚದರ ಮೀಟರ್ ಅಥವಾ ಚದರ ಮಾನಗಳು ಅಂತ ಬರ್ಕಂತೀರಲ್ವಾ? ಬರ್ಕೊಳ್ಳಿ. ಸೊ ಇದಾದ ನಂತರ ಬರ್ಕೊಳ್ಳೋದು ಬೇಗ. ಫಾಸ್ಟ್ ಬರ್ಕೋಬೇಕು. ಸೊ ಇದಾದ ನಂತರ ಮುಂದುವರೆದಂತಹ ಮತ್ತೊಂದು ಲೆಕ್ಕ. ಸೊ ಮುಂದುವರೆದಂತಹ ಮತ್ತೊಂದು ಲೆಕ್ಕ ಬರ್ಕೊಳ್ಳಿ. ಏನು ಮತ್ತೊಂದು ಲೆಕ್ಕ ಅಂತ ಬರ್ಕೊಳ್ಳಿ. 10 ಮೀಟರ್ ಎತ್ತರವಿರುವ ಏಣಿಯು ನೆಲದಿಂದ 8 ಮೀಟರ್ ಎತ್ತರದಲ್ಲಿ ಗೋಡೆಯಲ್ಲಿರುವ ಕಿಟಕಿಯನ್ನು ಮುಟ್ಟುತ್ತದೆ. ಹಾಗಾದರೆ ಏಣಿಯ ಪಾದವು ನೆಲದಿಂದ ಎಷ್ಟು ದೂರದಲ್ಲಿದೆ? ಎಷ್ಟು ದೂರದಲ್ಲಿದೆ ನೋಡಿ. ಒಂದು ಬ್ಲಾಕ್ ಡಯಾಗ್ರಾಮ್ ತೆಗೆದುಕೊಳ್ಳಿ. ಸೊ ಈಗ ಅವರ ಪ್ರಶ್ನೆ ಏನು ಅಂತಂದ್ರೆ ಇಲ್ಲಿ ಮುಂದುವರೆದಂತ ಭಾಗದಲ್ಲಿ ಒಂದು ಏಣಿ ಇದೆ. ನಾವು ಹಿಂದಿನ ಸಂದರ್ಭದಲ್ಲಿ ಆ ಏಣಿಯನ್ನು ಕಂಡಿಡ್ಬೇಕು, ಅದ್ರ ಉದ್ದ ಕಂಡಿಡಿದ್ವಿ ಅಲ್ವಾ? ಈಗ ಎಂತಾನೆ ಅದರ ಎತ್ತರ ಕೊಟ್ಟಿದ್ದಾರೆ, ಪಾದ ಕಂಡಿಡಿಯಕ್ಕೆ ಕೇಳಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಎತ್ತರ ಕೊಟ್ಟಿದ್ದಾರೆ, ಪಾದ ಕಂಡಿಡಿಯಕ್ಕೆ ಕೇಳಿದ್ದಾರೆ. ಹಾಗಾದ್ರೆ ಆದ್ರೆ ಎತ್ತರ ಎಷ್ಟೈತಿ ಇಲ್ಲಿ? 8 ಮೀಟರ್ ಇದೆ. ಎತ್ತರ ಎಷ್ಟಿದೆ ಇಲ್ಲಿ? ಎತ್ತರ ಎಷ್ಟಿದೆ ಅಂತಾರೆ? 8 ಮೀಟರ್ ಇದೆ. ಅದರ ಓರೆ ಎತ್ತರ ಎಷ್ಟಿದೆ ಅಂತಂದ್ರೆ 10 ಮೀಟರ್ ಇದೆ ಅಲ್ವಾ? 10 ಮೀಟರ್ ಇದೆ. ಕಂಡಿಡ್ಬೇಕಾಯ್ತು ಏನಂತಂದ್ರೆ ಇದ್ರ ಏನ್ ಕಂಡಿಡ್ಬೇಕೀಗ? ವೆರಿ ಗುಡ್. ಏನ್ ಕಂಡಿಡ್ಬೇಕೀಗ? ಕಂಡಿಡ್ಬೇಕು. ಈ ಪಾದ ಕಂಡಿಡ್ಬೇಕು ಅನ್ನೋದಾದ್ರೆ ಎಲ್ಲೋರಿ ಒಂದು ಲಂಬಕೋನ ತ್ರಿಭುಜ ಟೈಪ್ ಇದೆ. ಈ ಲಂಬಕೋನ ತ್ರಿಭುಜ ಹಾಗೆ ಇರುವ ಕಾರಣದಿಂದ ಸೊ ದಟ್ ಇಸ್ ಈಕ್ವಲ್ ಟು ಇದು ಅಂತ ಹೇಳಿದ್ರೆ ಇದು ಒಂದು ಲಂಬಕೋನ ತ್ರಿಭುಜ. ಇಲ್ಲಿ ಒಂದು ಎತ್ತರ ಹೇಳಿದ್ದಾರೆ 8 ಮೀಟರ್, ಉದ್ದ ಹೇಳಿದ್ದಾರೆ ಅಂತಂದ್ರೆ ಅದರ ಉದ್ದ ಹೇಳಿದ್ರೆ 10 ಮೀಟರ್. ಇಲ್ಲಿ ಪಾದದ ಅಳತೆಯನ್ನು ಮಾಡಕ್ಕೆ ನಾವು ಕಂಡುಹಿಡಬೇಕು. ಹಾಗಾದ್ರೆ ಈ ಪಾದದ ಅಳತೆ ಕಂಡುಹಿಡಬೇಕು ಅನ್ನೋದಾದ್ರೆ ನೋಡಿ, ಈ ಮತ್ತು ಸಹಿತ ನಾವು ಇದೇ ಒಂದು ಸೂತ್ರವನ್ನು ಬರ್ಕೊಂತಿದ್ದೇವೆ. ಯಾಕೆ ಅಂತಂದ್ರೆ ಒಂದು ಲಂಬಕೋನದಲ್ಲಿ ಒಂದು ವಿಕರ್ಣ ಇದೆ. ಈ ವಿಕರ್ಣದಲ್ಲಿ ಅದರ ವರ್ಗದ ಏನಿದೆ ಇನ್ನುಳಿದ 2 ಬಾಹುಗಳು ಅಂತಂದ್ರೆ ಆ ವರ್ಗಗಳು ಮತ್ತೆ ಏನಾಗಿರ್ತದೆ? ಸಮನಾಗಿರುತ್ತದೆ ಅಂತ ನಾವು ಹೇಳ್ತಿದ್ದೇವೆ. ಆ ಸಮನಾಗಿರ್ತದೆ ಅನ್ನೋ ಸಂದರ್ಭದಲ್ಲಿ ಇಲ್ಲಿ AC ಸ್ಕ್ವೇರ್ AB ಸ್ಕ್ವೇರ್ ಪ್ಲಸ್ ಅಂತಂದ್ರೆ BC ಸ್ಕ್ವೇರ್ ಅಂತ. ಇಲ್ಲಿ ಈ AC ಸ್ಕ್ವೇರ್ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಈ ಒಂದು ಮುಂದುವರೆದಂತಹ ಭಾಗದಲ್ಲಿ ನಾವು ನೋಡಿದಾಗ ಈಗ AC ಸ್ಕ್ವೇರ್ ಏನಿದೆ ಇಲ್ಲಿ ಆ ಬೆಲೆಯನ್ನು ನಾವೇ ಮಾಡ್ತೀವಿ ತುಂಬಬೇಕಾಗುತ್ತೆ ಅಲ್ವಾ? AC ಸ್ಕ್ವೇರ್ ಬೆಲೆ ಏನಿದೆ ಅಂತಂದ್ರೆ ತುಂಬಬೇಕಾಗುತ್ತೆ. ಹಾಗಾದ್ರೆ AC ಸ್ಕ್ವೇರ್ ಏನಿದೆ? ಎಷ್ಟಿದೆ AC ಸ್ಕ್ವೇರ್? 10 ಸ್ಕ್ವೇರ್. AC ಸ್ಕ್ವೇರ್ ಏನಿದೆ? 10 ಸ್ಕ್ವೇರ್. ಸೊ ಈಸ್ ಈಕ್ವಲ್ ಟು AB ಸ್ಕ್ವೇರ್ ಏನಿದೆ? ಹಾಗಾದ್ರೆ 8 ಸ್ಕ್ವೇರ್. ಸೊ
ಸೊ ಪ್ಲಸ್ ಅಂತಂದ್ರೆ BC ಸ್ಕ್ವೇರ್ ಕಂಡುಹಿಡಿಬೇಕು. BC ಸ್ಕ್ವೇರ್ ಏನು ಮಾಡಿದ್ರೆ ಕಂಡುಹಿಡಿಬೇಕು. ಸೊ ಈ BC ಸ್ಕ್ವೇರ್ ಕಂಡುಹಿಡಿಬೇಕಾದಂತ ಸಂದರ್ಭದಲ್ಲಿ ಈ BC ಸ್ಕ್ವೇರ್ ಕಂಡುಹಿಡಿಬೇಕಾದಂತಹ ಸಂದರ್ಭದಲ್ಲಿ ಇಲ್ಲ ರೀ 10 ಸ್ಕ್ವೇರ್ ಅಂದ್ರೆ ಎಷ್ಟು? 10 ಸ್ಕ್ವೇರ್ ಅಂತಂದ್ರೆ 100 ಅಲ್ವಾ? 10 ಸ್ಕ್ವೇರ್ ಅಂದ್ರೆ ಎಷ್ಟು? 100. ಸರಿ. ನೆಕ್ಸ್ಟ್ ಇಸ್ ಈಕ್ವಲ್ ಟು 8 ಸ್ಕ್ವೇರ್ ಅಂದ್ರೆ ಎಷ್ಟು ಇಲ್ಲಿ? ಎಷ್ಟು? 64 ಪ್ಲಸ್ ಅಂತಂದ್ರೆ BC ಸ್ಕ್ವೇರ್. ಏನು ಪ್ಲಸ್ ಅಂತಂದ್ರೆ BC ಸ್ಕ್ವೇರ್. ಸೊ ಮುಂದುವರೆದಂತ ಭಾಗ ಈಗ ನಮಗೆ ಮೊದಲನೇ ಹಂತ ಗೊತ್ತಾಯ್ತಲ್ವಾ? ಎರಡನೇ ಹಂತ ಗೊತ್ತಾಯ್ತಲ್ವಾ? ಏನನ್ನ ಕೊಟ್ಟಂತ ಸಂದರ್ಭದಲ್ಲಿ ಯಾವ್ಯಾವ ಬೆಲೆಗಳನ್ನ ಎಲ್ಲೆಲ್ಲಿ ಹಾಕ್ಬೇಕನ್ನ ಗೊತ್ತಾಯ್ತದೆ ದತ್ತಾಂಶಗಳು. ಸರಿನಾ? ಇಲ್ಲಿಂದ ಪಾದ ಕೊಟ್ಟಾರೆ, ಮತ್ತೆ ಎತ್ತರ ಕೊಟ್ಟಾರೆ, ಎತ್ತರ ಕೊಟ್ಟಾರೆ, ಮತ್ತೆ ಓರೆ ಎತ್ತರ ಕೊಟ್ಟಾರೆ. ಇಲ್ಲಿ ಏನ್ ಕಂಡಿಡ್ಬೇಕಂತಂದ್ರೆ ಪಾದ ಕಂಡಿಡ್ಬೇಕು. ಸೊ ಈಗಿದ್ದಂತ ಸಂದರ್ಭದಲ್ಲಿ 10 ಸ್ಕ್ವೇರ್ ಅಂದ್ರೆ 100, 8 ಸ್ಕ್ವೇರ್ ಅಂದ್ರೆ 64 ಪ್ಲಸ್ ಅಂತಾನೆ BC ಸ್ಕ್ವೇರ್. ಸರಿ, ಈಗ ಏನ್ ಮಾಡ್ತಿದ್ದೇವೆ ಅಂತಂದ್ರೆ ನೋಡಿ, ಕಂಡಿಡ್ಬೇಕಾಯ್ತೇನೆ ನಾವು ಕಂಡಿಡ್ಬೇಕಾಯ್ತು ಅಂತ ಏನೀಗ ನಾವು BC ಸ್ಕ್ವೇರ್ ಪ್ಲಸ್ 64 is equal to 100 ಅಲ್ವಾ? BC ಸ್ಕ್ವೇರ್ is equal to 64 BC ಸ್ಕ್ವೇರ್ ಪ್ಲಸ್ 64 is equal to ಎಷ್ಟು? 100. ಸೊ ನೋಡಿ, ಮುಂದುವರೆದಂತಹ ಭಾಗ BC ಸ್ಕ್ವೇರ್ is equal to 100 ಮೈನಸ್ ಎಷ್ಟು? 64. BC ಸ್ಕ್ವೇರ್ is equal to 100 ಮೈನಸ್ ಎಷ್ಟು? 64. ಸೊ BC ಸ್ಕ್ವೇರ್ is equal to 100ದೊಳಗ 64 ಹೋದ ಅಂದ್ರೆ ಎಷ್ಟಾಯ್ತು ಅಂತಾರೆ? 36. ಸೊ ಅಲ್ವಾ? 36. ಈಗ BC is equal to ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಎಷ್ಟು? 36. ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಎಷ್ಟು ಅಂತಂದ್ರೆ 36 ಅಲ್ವಾ? ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಎಷ್ಟು? 36. ಸೊ BC is equal to ಪ್ಲಸ್ ಆರ್ ಮೈನಸ್ ಸೊ 36ರ ವರ್ಗಮೂಲ ಎಷ್ಟು ಹೇಳಿ? 36ರ ವರ್ಗಮೂಲ ಎಷ್ಟು? 6. ನೋಡಿ, ಈ ರೀತಿಯಾದಂತಹ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ 3 ಅಂಕ ಅಥವಾ 2 ಅಂಕಕ್ಕೆ ಏನಾಗ್ತಿದೆ ಅಂತಂದ್ರೆ ಬರ್ತದೆ. ಸೊ ಅವ್ರು ಕೊಟ್ಟಂತದ್ದು ಅದರ ಎತ್ತರ ಕೊಟ್ಟಿದ್ದಾರೆ, ಹೌದಲ್ವಾ? 8 ಮೀಟರ್ ಅದರ ವಿಸ್ತರಣೆ ಕೊಟ್ಟಿದ್ದಾರೆ. ಏನಿದು 10 ಮೀಟರ್ ನಾವು ಕಂಡು ಹಿಡ್ಬೇಕಾಯ್ತು ಅಂತಂದ್ರೆ ಬರ್ಕೊಳ್ಳಿದ್ದ. ಇದರಲ್ಲಿ ಏನಾದ್ರೂ ನಿಮಗೆ ಅರ್ಥ ಆಗಲಿದ್ರೆ ಕೇಳಬಹುದು. ಸರಿ, ಬರ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಮುಂದುವರೆದಂತಹ ಮತ್ತೊಂದು ಲೆಕ್ಕ ಯಾವುದಂತಂದ್ರೆ ಬರ್ಕೊಳ್ಳಿ. ಮುಂದಿನ ಲೆಕ್ಕ ಇಲ್ಲಿ ನೋಡಿ, ಇಲ್ಲಿ ಬರ್ಕೊಳ್ಳಿ, ಪ್ರಶ್ನೆ ಬರ್ಕೊಳ್ಳಿ. 6 ಮೀಟರ್ ಮತ್ತು 11 ಮೀಟರ್ ಉದ್ದದ 6 ಮೀಟರ್ ಮತ್ತು 11 ಮೀಟರ್ ಉದ್ದದ 6 ಮೀಟರ್ ಮತ್ತು 11 ಮೀಟರ್ ಉದ್ದದ 2 ಕಂಬಗಳು 6 ಮೀಟರ್ ಮತ್ತು 11 ಮೀಟರ್ ಉದ್ದದ 2 ಕಂಬಗಳು 6 ಮೀಟರ್ ಮತ್ತು 11 ಮೀಟರ್ ಉದ್ದದ 2 ಕಂಬಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿವೆ. ಸಮತಟ್ಟಾದ ನೆಲದ ಮೇಲೆ ನಿಂತಿವೆ. ಸಮತಟ್ಟಾದ ನೆಲದ ಮೇಲೆ ನಿಂತಿವೆ. ಆ ಕಂಬಗಳ ಪಾದಗಳ ನಡುವಿನ ಅಂತರ
ಆ ಕಂಬಗಳ ಪಾದಗಳ ನಡುವಿನ ಅಂತರ, ಆ ಕಂಬಗಳ ಪಾದಗಳ ನಡುವಿನ ಅಂತರ 12 ಮೀಟರ್ ಆದರೆ, ಆ ಪಾದಗಳ ಕಂಬಗಳ ನಡುವಿನ ಅಂತರ, ಆ ಕಂಬಗಳ ಪಾದಗಳ ನಡುವಿನ ಅಂತರ 12 ಮೀಟರ್ ಆದರೆ ಅವುಗಳ ತುದಿಗಳ ನಡುವಿನ ಅಂತರವೇನು? ಅವುಗಳ ತುದಿಗಳ ನಡುವಿನ ಅಂತರವೇನು? ನೋಡಿ, ಪ್ರಶ್ನೆ ಇನ್ನೊಂದು ಪಟ್ಟೆತ್ತಿದ್ದೇನೆ. 6 ಮೀಟರ್ ಮತ್ತು 11 ಮೀಟರ್ ಏನಿದೆ ಅಂತಂದ್ರೆ 6 ಮೀಟರ್ ಮತ್ತು 6 ಮೀಟರ್ ಮತ್ತು 11 ಮೀಟರ್ ಅಲ್ವಾ? 11 ಮೀಟರ್ ಇದೆ. ಈ ಕಂಬಗಳು ಅಂತ ಹೇಳಿದ್ದಾರೆ. ಈ ಟೈಪ್ ನೋಡಿ, ಈ ಕಂಬಗಳು ಅಂತಂದ್ರೆ ಒಂದು 6 ಮೀಟರ್ ಕಂಬ ಇದೆ ಅಲ್ವಾ? ಇನ್ನೊಂದು ಏನಂತಂದ್ರೆ 11 ಮೀಟರ್ ಕಂಬ ಇದೆ. ಒಂದು 6 ಮೀಟರ್ ಕಂಬ, ಇನ್ನೊಂದು ಏನಂತಂದ್ರೆ 11 ಮೀಟರ್ ಕಂಬ. ಸೊ ಈ 6 ಮೀಟರ್ ಇದು ಕಂಬ ಇದೆ ಅಲ್ವಾ? ಇನ್ನೊಂದು ಕಂಬ ಏನಂತಂದ್ರೆ 11 ಮೀಟರ್ ಇದೆ. ಇನ್ನೊಂದು ಕಂಬ 11 ಮೀಟರ್ ಇದೆ. ಇಲ್ಲಿ ಈ ಸಮತಟ್ಟಾದಂತಹ ನೆಲ ಏನಿದೆ ಅಂತಂದ್ರೆ ಇದು 12 ಮೀಟರ್ ಇದೆ. ಈ ಸಮತಟ್ಟಾದಂತಹ ನೆಲ ಏನಿದೆ ಅಂತಂದ್ರೆ ಇದು 12 ಮೀಟರ್ ಇದೆ. ಈ ಸಮತಟ್ಟಾದ ನೆಲ 12 ಮೀಟರ್ ಇದೆ. ಹೌದಲ್ರಿ? ಈ ಸಮತಟ್ಟಾದಂತ ನೆಲ ಎಷ್ಟಿದೆ? 12 ಮೀಟರ್ ಇದೆ. ಸೊ ನೆಕ್ಸ್ಟ್ ಇದರ ಮುಂದುವರೆದಂತ ಭಾಗ ನೋಡಿ, ಇದು 6 ಮೀಟರ್ ಇದೆ, ಇದು 11 ಮೀಟರ್ ಇದೆ. ನೆಕ್ಸ್ಟ್ ಇದು ಏನಿದೆ ಅಂತಂದ್ರೆ 12 ಮೀಟರ್ ಇದೆ. ಇದು ನಾವು ಸಮನಾಗಿ ಇಲ್ಲಿ ಅಂತಂದ್ರೆ ಇದನ್ನು ಕೂಡಿಸಿದಾಗ ಈಗ ಏನ್ ಹೇಳಿದ್ರೆ, ಈ ತುದಿಯಿಂದ ಈ ತುದಿಗೆ ಇರ್ತಕ್ಕಂತಹ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಈ ತುದಿಯಿಂದ ಈ ತುದಿಗೆ ಇರ್ತಕ್ಕಂತಹ ಅಳತೆ ಎಷ್ಟು ಅಂತ ನಮ್ಮನ್ನು ಕೇಳಿದ್ದಾರೆ. ಈ ಅಳತೆಯನ್ನ ಹೇಳ್ಬೇಕಾದಂತಹ ಸಂದರ್ಭದಲ್ಲಿ, ಈ ಅಳತೆಯನ್ನ ಹೇಳ್ಬೇಕಾದಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಇಲ್ಲಿ ಅಂತಂದ್ರೆ ಇದು 6 ಮೀಟರ್ ಇದೆ, ಇದು 12 ಮೀಟರ್ ಇದೆ, ಅದು 11 ಮೀಟರ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ, ಹೌದಾ? ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿ ಎ ಬಿ ಸಿ ಡಿ ಈ ಟೈಪ್ ಇದೆ ಅಥವಾ ಡಿ ಎ. ಸೊ ಈ ಲೆಕ್ಕಗಳನ್ನ ಮಾಡುವಂತ ಸಂದರ್ಭ ನೋಡಿ, ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು 12 ಮೀಟರ್ ಐತೆ ಅಂತ ಅವಾಗ ಇದು 12 ಮೀಟರ್ ಇರ್ತದೆ. ಇಲ್ಲಿ ಇದು 6 ಮೀಟರ್ ಐತಿ, ಅವಾಗ ಇಲ್ಲಿಂದ ಉಳಿದ 5 ಮೀಟರ್ ಉಳಿದ. ಈಗ ಕಂಡು ಹಿಡ್ಬೇಕಾಯ್ತು ಅಂತಂದ್ರೆ AC ಅನ್ನೇ ಮಾಡ್ಬೇಕಂತಾನೆ ಇಲ್ಲಿ ಕಂಡು ಹಿಡ್ಬೇಕು. ಇದನ್ನು ಕಂಡು ಹಿಡ್ಬೇಕು. ಈಗ ಅದನ್ನು ಕಂಡು ಹಿಡ್ಬೇಕು ಅನ್ನಂತಹ ಸಂದರ್ಭದಲ್ಲಿ AC ಅನ್ನೇ ಮಾಡಕ್ಕೆ ಇಲ್ಲಿ ಕಂಡು ಹಿಡಬೇಕು. ಈ AC ಕಂಡು ಹಿಡ್ಬೇಕಾದಂತಹ ಸಂದರ್ಭದಲ್ಲಿ ಏನಾಗ್ತಿದೆ ಅಂತಂದ್ರೆ, ನಾವು ಪ್ರತಿಯೊಂದನ್ನು ಇಲ್ಲಿ ಅಂತಂದ್ರೆ ಲೆಕ್ಕಗಳನ್ನೇ ಮಾಡಬೇಕಾಗತ್ತೆ ಅಂತಂದ್ರೆ ಏನನ್ನು ಕಂಡು ಹಿಡಿಬೇಕು ಅನ್ನೋದು ಮಾಡ್ಬೇಕಾಗ್ತದೆ. ಸೊ ಈಗ ಈ ABC ಈ ಒಂದು ಲಂಬಕೋನ ತ್ರಿಭುಜ, ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಬಿ ಅನ್ನೋದೇ ಅಂತಂದ್ರೆ ಇಲ್ಲಿ ಲಂಬ ಆಗ್ತದೆ. ಇದು ಸರಿನಾ? ಬಿ ಏನಾಗ್ತದೆ, ಇದೊಂದು ಲಂಬ ಆಗ್ತದೆ. ಈ ಲಂಬ ಆದಂತಹ ಸಂದರ್ಭದಲ್ಲಿ ಏನ್ ಕಂಡು ಹಿಡಿಬೇಕು ಈಗ? ಸೊ ನಾವ್ ಎಂತಂದ್ರೆ ಕೋನ ಬಿ ಅಂತಂದ್ರೆ ಸೊ 5 ಸೆಂಟಿಮೀಟರ್ ಅಂತಂದ್ರೆ ಕೋನ ಬಿ ಇಲ್ಲಿ ಏನಿದೆ ಅಂತಂದ್ರೆ ಕೋನ ಬಿ ಇದು 90 ಡಿಗ್ರಿ ಆದ ನಂತರ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದು 5 ಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದು ಅಂತಂದ್ರೆ 12 ಮೀಟರ್ ಇದೆ. ಕಂಡು ಹಿಡಿಬೇಕಾಗಿದೆ ಅಂತಂದ್ರೆ AC ಅನ್ನೇ ಮಾಡ್ತೀವಿ ನಾವು ಕಂಡು ಹಿಡಿಬೇಕು. ಸೊ AC ಕಂಡು ಹಿಡಿಬೇಕಾದ ಸಂದರ್ಭದಲ್ಲಿ ಸೊ AC ಸ್ಕ್ವಯರ್ ಇಸ್ ಈಕ್ವಲ್ ಟು AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್.
AC square is equal to AB square plus ಅಂತಂದ್ರೆ BC square. So AC square is equal to AB square ಅಂದ್ರೆ ಎಷ್ಟಿದೆ ಇಲ್ಲಿ? So 5 square ಎಷ್ಟಿದೆ? 5 square ಪ್ಲಸ್ BC square ಎಷ್ಟಿದೆ? 12 square. So AC square is equal to, so 5 square ಅಂದ್ರೆ ಎಷ್ಟಿದೆ? So that is equal to 12. So 5 square ಅಂತಂದ್ರೆ 25. 5 square ಅಂದ್ರೆ ಎಷ್ಟಿದೆ? 25. ಪ್ಲಸ್ 12 ಸ್ಕ್ವೇರ್ ಅಂದ್ರೆ ಎಷ್ಟು? 144. ವೆರಿ ಗುಡ್. ಎಷ್ಟು? 144. AC square is equal to 5 ಸ್ಕ್ವೇರ್ ಅಂತಂದ್ರೆ 25. 12 ಸ್ಕ್ವೇರ್ ಅಂದ್ರೆ ಎಷ್ಟು? 144. ಸೊ AC square is equal to, ಸೊ 144ಗ 25 ಕೂಡಿಸಿದ್ರೆ ಎಷ್ಟಾಗತ್ತೆ? ವೆರಿ ಗುಡ್. ಎಷ್ಟು? 169. ಸೊ AC square is equal to 169 ಆದ್ರೆ AC is equal to plus or minus square root of 169. AC square AC is equal to plus or minus square root of 169. ಹಾಗಾದ್ರೆ ಈಗ 169 ಒಂದು ಸಂಪೂರ್ಣ ವರ್ಗ ಸಂಖ್ಯೆ. ಹಾಗಾದ್ರೆ ಆ ಸಂಪೂರ್ಣ ವರ್ಗ ಸಂಖ್ಯೆ ಆಗಂತ ಸಂದರ್ಭದಲ್ಲಿ ಹಾಗಾದ್ರೆ AC is equal to ಏನಾಗ್ತಿದೆ ಅಂತಾರೆ? AC is equal to 13 plus or minus plus or minus 13. ನೆಕ್ಸ್ಟ್ ಬರ್ಕೊಳ್ಳೋದು ಬೇಗ. ಒಂದು ವರ್ಗದಲ್ಲಿ ನೋಡಿ ಇದೇ ರೀತಿಯಾದಂತಹ ಒಂದು ಆಯತಾಕಾರದ ವಾರ್ಷಿಕ ಪರೀಕ್ಷೆ 2018 ಬಿದ್ದಂತ ಪ್ರಶ್ನೆ. ಒಂದು ಆಯತಾಕಾರದ ಒಂದು ಆಟದ ಮೈದಾನ ಇದೆ. ಒಂದು ಆಯತಾಕಾರದ ಆಟದ ಮೈದಾನ. ಸೊ ಇದು ಎಂತಂದ್ರೆ ಈ ABCD ಅಂತಂದ್ರೆ ಒಂದು ಆಯತಾಕಾರದ ಆಟದ ಮೈದಾನ. ಈ ಆಟದ ಮೈದಾನದಲ್ಲಿ ಇದರ ಅಳತೆ ಎಷ್ಟಿದೆ ಅಂತ ಹೇಳಿದ್ರೆ, ಈ ಆಟದ ಮೈದಾನದಲ್ಲಿ ಇದರ ಅಳತೆ, ಸೊ ಇಲ್ಲಿ 5 ಮೀಟರ್ ಇದೆ. ಇದರ ಅಳತೆ ಒಂದು ಆಯತಾಕಾರದಂತಹ ಒಂದು ಆಟದ ಮೈದಾನದಲ್ಲಿ ಈ ಆಟದ ಮೈದಾನದಲ್ಲಿ ಇದ್ರದ್ದು ಟೋಟಲ್ ಅಂತ 5 ಮೀಟರ್ ಇದೆ. ಇದು ಎಷ್ಟಿದೆ ಅಂತ 12 ಮೀಟರ್ ಇದೆ. 12 ಮೀಟರ್. ಇದರ ವಿಕರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದರ
ವಿಕರ್ಣವನ್ನು ಕಂಡುಹಿಡಿದಿ ಅಂತ ಈ ಆಟದಲ್ಲಿ ಅಂತ ಎಂತಂದ್ರೆ ವಿಕರ್ಣವನ್ನು ಕಂಡುಹಿಡಿದಿ. ಇದನ್ನು ಕಂಡುಹಿಡಬೇಕಾದಂತಹ ಸಂದರ್ಭದಲ್ಲಿ ನೋಡಿ, ಈ ತುದಿಯಿಂದ ಹಿಡಿದು ಈ ತುದಿಗೆ ಇರ್ತಕ್ಕಂಥ ಉದ್ದ ಎಷ್ಟು ಅಂತ ಕೇಳಿದಾರೆ, ಹೌದಲ್ವಾ? ಈ ತುದಿಯಿಂದ ಇರ್ತಕ್ಕಂಥ ಈ ತುದಿಯಿಂದ ಉದ್ದ ಇದು 5 ಸೆಂಟಿಮೀಟರ್ ಐತೆ ಅಂತಂದ್ರೆ ಇದು 5 ಮೀಟರ್ ಐತಿ ಅಂತಂದ್ರೆ ಇದು 5 ಮೀಟರ್ ಐತೆ, ಸರಿನಾ? ಹಾಗಾದ್ರೆ ಇದು ಸಮೇತ ಎಷ್ಟಿದೆ ಅಂತಂದ್ರೆ 12 ಮೀಟರ್ ಐತೆ. ಅವಾಗ ಇದು ಇರ್ತಕ್ಕಂಥ ಆಲಸ್ಯವನ್ನೇ ಮಾಡಿ ಅಂತ ಕಂಡಿಡ್ರಿ ಅಂತ ಕೇಳ್ತಾರೆ. ಸೊ ಈ ಕಂಡಿಡ್ಬೇಕಾದಂತ ಸಂದರ್ಭದಲ್ಲಿ ನಾವು ಇದನ್ನು ಅಂತಂದ್ರೆ ಒಂದು ತ್ರಿಭುಜ ಅಂತ ತೆಗೆದುಕೊಳ್ಳೋಣ. ಈ ತ್ರಿಭುಜ ಅಂತ ತೆಗೆದುಕೊಂಡಂತ ಸಂದರ್ಭದಲ್ಲಿ ಇದೊಂದು ತ್ರಿಭುಜ, ಅಥವಾ ಇದು ಒಂದು ತ್ರಿಭುಜ ಅಂತ ತೆಗೆದುಕೊಳ್ಳೋಣ. ಯಾವ್ದಾದ್ರು ಒಂದು ಅಳತೆ ಕಂಡಿಡ್ಕೊಂಡ್ರೆ ಏನಾಗ್ತಿದೆ ಅಂತ ನಮಗೆ ಉತ್ತರ ಸರಿಯಾಗಿ ಸಿಗುತ್ತಲ್ವಾ? ಇಲ್ಲಿಂದ ಇರ್ತಕ್ಕಂಥ ಇಲ್ಲಿನ ಅಳತೆ ಏನಾಗಿದೆ ಅಂತಂದ್ರೆ ಉತ್ತರ ಏನಾಗಿರ್ತದೆ ಅಂತ ಸರಿಯಾಗಿ ಸಿಗ್ತದೆ. ಹಾಗಾದ್ರೆ ಇಲ್ಲಿ ಸಮೇತ ಅಂತ ನಾವೊಂದು ಲಂಬಕೋನ ತ್ರಿಭುಜವಾಗಿ ಅಂತದನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಸೊ ತ್ರಿಭುಜ ಎಂತಂದ್ರೆ ADB ಅನ್ನುವಂಥದ್ದು ಒಂದು ತ್ರಿಭುಜ. ಅದು ಅಲ್ಲಿ ಆ ADB ಆಗಿರೋದು ಅಥವಾ ಅಂತಂದ್ರ DCB ಆಗಿರೋದು ಯಾವ್ದಾದ್ರು ಒಂದು ತ್ರಿಭುಜವನ್ನು ತೆಗೆದುಕೊಂಡಾಗ ಆ ತ್ರಿಭುಜವನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ನಮ್ಗೆ ಏನಾಗ್ತಿದೆ ಅಂತ ಅವುಗಳ ಭಾವಗಳನ್ನು ನಾವು ಫಸ್ಟ್ ಕಂಡಿರ್ತಂತೆ. ಆ ಭಾವಗಳ ಅಳತೆ ಏನಂತ ಇಲ್ಲಿ BAD ಅನ್ನೋಂಥದ್ದು ಅಂತ ಕೋನ BAD ಅಂತಂದ್ರೆ 90 ಡಿಗ್ರಿ ಅಂತ ತೆಗೆದುಕೊಂಡಾಗ ಕೋನ BAD ಅಂತಂದ್ರೆ 90 ಡಿಗ್ರಿ ಅಂತ ತೆಗೆದುಕೊಂಡಾಗ ಸೊ BD ಸ್ಕ್ವೇರ್ is equal to ಇದರ ಒಂದು ನಾವು ಪೈಥಾಗೋರಸ್ನ ಸೂತ್ರದ ಪ್ರಕಾರ ಬರಬೇಕಾದಂತ ಒಂದು ಪ್ರಮೇಯದ ಪ್ರಕಾರ ಬರೆಯಬೇಕಂತ ಸಂದರ್ಭದಲ್ಲಿ ಸೊ BD ಸ್ಕ್ವೇರ್ is equal to AB ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್ ಪ್ಲಸ್ AD ಸ್ಕ್ವೇರ್ ಸ್ಕ್ವೇರ್ BD ಸ್ಕ್ವೇರ್ is equal to AB ಸ್ಕ್ವೇರ್ ಪ್ಲಸ್ ಅಂತಂದ್ರೆ AD ಸ್ಕ್ವೇರ್. ಸೊ ಈಗ AB ಸ್ಕ್ವೇರ್ ಎಷ್ಟೈತಿ ಅಂತಂದ್ರೆ AB ಸ್ಕ್ವೇರ್ ಎಷ್ಟಿದೆ ಅಂತಂದ್ರೆ 12 ಸ್ಕ್ವೇರ್ ಅಂತ ಇದೆ ಪ್ಲಸ್ AD ಸ್ಕ್ವೇರ್ ಎಷ್ಟೈತಿ 5 ಸ್ಕ್ವೇರ್ ಇದೆ. AD ಸ್ಕ್ವೇರ್ ಎಷ್ಟಿದೆ ಇಲ್ಲಿ 5 ಸ್ಕ್ವೇರ್. ಸೊ BD ಸ್ಕ್ವೇರ್ is equal to ಅರ್ಥ ಆಯ್ತಲ್ವ ಇದು 12 ಸ್ಕ್ವೇರ್ ಪ್ಲಸ್ ಎಷ್ಟು ಅಂತಂದ್ರೆ 5 ಸ್ಕ್ವೇರ್. ಸೊ ದಟ್ ಇಸ್ ಈಕ್ವಲ್ ಟು BD ಸ್ಕ್ವೇರ್ is equal to 12 ವರ್ಗ ಎಷ್ಟು ಅಂತಂದ್ರೆ 144 ಪ್ಲಸ್ 5 ವರ್ಗ ಎಷ್ಟು ಅಂತಂದ್ರೆ 5. ಟೋಟಲ್ ಆಗಿ ಹೇಳ್ಬೇಕಂತಂದ್ರೆ ಸೊ BD ಸ್ಕ್ವೇರ್ is equal to 169. BD ಸ್ಕ್ವೇರ್ is equal to 169. So BD is equal to plus or minus square root of 169. BD is equal to ಏನಾಗ್ತಿದೆ ಅಂತಂದ್ರೆ plus or minus ಬರ್ಕೊಳ್ಳಿ. So
ನೆಕ್ಸ್ಟ್ ಹೆಡಿಂಗ್ ಬರ್ಕೊಳ್ಳಿ. ತ್ರಿಭುಜಗಳ ಬಾಹುಗಳ ಅಳತೆಯನ್ನು ಕೊಡಲಾಗಿದೆ. ತ್ರಿಭುಜಗಳ ಬಾಹುಗಳ ಅಳತೆಯನ್ನು ಕೊಡಲಾಗಿದೆ. ತ್ರಿಭುಜಗಳ ಬಾಹುಗಳ ಅಳತೆಯನ್ನು ಕೊಡಲಾಗಿದೆ. ಲಂಬಕೋನ ತ್ರಿಭುಜದ ಬಾಹುಗಳ ಅಳತೆಯನ್ನು ಕೊಡಲಾಗಿದೆ. ಲಂಬಕೋನ ತ್ರಿಭುಜದ ಬಾಹುಗಳ ಅಳತೆಯನ್ನು ಕೊಡಲಾಗಿದೆ. ವಿಕರ್ಣದ ಅಳತೆಯನ್ನು ಕಂಡುಹಿಡಿಯಿರಿ. ವಿಕರ್ಣದ ಅಳತೆಯನ್ನು ಕಂಡುಹಿಡಿಯಿರಿ. ವಿಕರ್ಣದ ಅಳತೆಯನ್ನು ಕಂಡುಹಿಡಿಯಿರಿ. ಸೊ ಇದರಲ್ಲಿ ಮೊದಲನೇ ಲೆಕ್ಕ 7 ಸೆಂಟಿಮೀಟರ್, 7 ಸೆಂಟಿಮೀಟರ್, 24 ಸೆಂಟಿಮೀಟರ್, 7 ಸೆಂಟಿಮೀಟರ್, 24 ಸೆಂಟಿಮೀಟರ್ ಮತ್ತು 25 ಸೆಂಟಿಮೀಟರ್ ಮತ್ತು 25 ಸೆಂಟಿಮೀಟರ್. 7 ಸೆಂಟಿಮೀಟರ್, 24 ಸೆಂಟಿಮೀಟರ್ ಮತ್ತು 25 ಸೆಂಟಿಮೀಟರ್. ಸೊ ಇದನ್ನು ಸಮೇತ ಒಂದು ಲಂಬಕೋನ ತ್ರಿಭುಜದಲ್ಲಿ ಅಂತಂದ್ರೆ ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ 7 ಸೆಂಟಿಮೀಟರ್ ಮತ್ತು 24 ಸೆಂಟಿಮೀಟರ್ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿ ವಿಕರ್ಣದ ಅಳತೆಯನ್ನು ಏನ್ ಮಾಡಿ ಅಂತ ಕಂಡುಹಿಡಿಯಬೇಕಂತ ಕೇಳಿದ್ದಾರೆ. ಸೊ ಇದು ಒಂದು ಲಂಬಕೋನ ತ್ರಿಭುಜ. ಈ ಲಂಬಕೋನ ತ್ರಿಭುಜದಲ್ಲಿ ಒಂದು ಲಂಬಕೋನ ತ್ರಿಭುಜ. ಆ ಲಂಬಕೋನ ತ್ರಿಭುಜದಲ್ಲಿ ಅಂತಂದ್ರೆ ಒಂದು ಬಾಹು ಕೊಟ್ಟಿದ್ದಾರೆ, ಇನ್ನೊಂದು ಬಾಹು ಅಂತಂದ್ರೆ 2 ಬಾಹು ಕೊಟ್ಟಿದ್ದಾರೆ. ಇಲ್ಲಿ ವಿಕರ್ಣದ ಅಳತೆಯನ್ನು ಏನ್ ಮಾಡ್ಬೇಕಂತಂದ್ರೆ ಕಂಡುಹಿಡಿಯಬೇಕು. ಸೊ ABC ಎಂಬಂತಹ ಒಂದು ಲಂಬಕೋನ ತ್ರಿಭುಜದಲ್ಲಿ ಸೊ ಇದರ ಅಳತೆ 90 ಡಿಗ್ರಿ ಆಗಿದೆ. ಒಂದ್ ಅಂತಂದ್ರೆ 7 ಸೆಂಟಿಮೀಟರ್ ಐತಿ, ಇನ್ನೊಂದು 24 ಸೆಂಟಿಮೀಟರ್ ಐತಿ. ಇದರ ಅಳತೆ ಕಂಡುಹಿಡಿಯಬೇಕು. ಸೊ ಈ ಕಂಡುಹಿಡಬೇಕಾದಂತಹ ಸಂದರ್ಭದಲ್ಲಿ AC ಸ್ಕ್ವೇರ್ is equal to AC ಸ್ಕ್ವೇರ್ is equal to AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಸ್ಕ್ವೇರ್ is equal to AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಈ ಒಂದು ಲಂಬಕೋನ ತ್ರಿಭುಜದಲ್ಲಿ 2 ಬಾಹುಗಳನ್ನು ಕೊಟ್ಟಿದ್ದಾರೆ ಅಲ್ವಾ? ಏನ್ ಕೊಟ್ಟಿದ್ದಾರೆ ಅಲ್ಲಿ? ಅದರಲ್ಲಿ ಒಂದು ಬಾಹು ಇದೆ ಏನಂತ 24 ಸೆಂಟಿಮೀಟರ್, ಹೌದಲ್ರಿ? ಇನ್ನೊಂದು ಬಾಹು ಇದೆ ಏನಿದೆ ಅಂತ 7 ಸೆಂಟಿಮೀಟರ್. ಅರ್ಥ ಆಯ್ತಲ್ಲ ನಮಗೆ? ನಿಮಗೆ ಬೇಕಾಗಿರೋದೇನೀಗ ಏನೋ ಕಂಡಿಡ್ಬೇಕು, ವಿಕರ್ಣವನ್ನು ಕಂಡಿಡ್ಬೇಕು. ಆ ವಿಕರ್ಣ ಕಂಡಿಡ್ಬೇಕಾದಂತಹ ಸಂದರ್ಭದಲ್ಲಿ ಅದಲ್ಲ AB ಎಷ್ಟಿದೆ? 24 ಸೆಂಟಿಮೀಟರ್. ಇಲ್ಲಿ BC ಎಷ್ಟಿದೆ? 7 ಸೆಂಟಿಮೀಟರ್. ಏನ್ ಕಂಡಿಡ್ಬೇಕು ಈಗ? AC ಅನ್ನ ಮಾಡಬೇಕು, ಕಂಡಿಡ್ಬೇಕು. ಸೊ ಹಾಗಾದ್ರೆ AC ಕಂಡಿಡ್ಬೇಕಾದಂತಹ ಸಂದರ್ಭದಲ್ಲಿ ಆ AC ಕಂಡಿಡ್ಬೇಕಂತಹ ಸಂದರ್ಭದಲ್ಲಿ ನಾವು ಸಮೇತ ಮತ್ತ ಒಂದು ಪ್ರಮೇಯದ ಒಂದು ಪ್ರಕಾರ ಸಾಧನೆ ಪ್ರಕಾರ ಹೋಗ್ಬೇಕಾಗ್ತದೆ. ಯಾವ ಪ್ರಮೇಯ? ಆ ಪೈಥಾಗೋರಸ್ ಪ್ರಮೇಯದ ಒಂದು ಹಾದಿಯಲ್ಲಿ ಅಥವಾ ಅಂತಂದ್ರೆ ಒಂದು ಸಾಧನೆ ನಾವು ಹೋಗುವಂತ ಸಂದರ್ಭದಲ್ಲಿ ಸೊ AC ಸ್ಕ್ವೇರ್ is equal to AB ಸ್ಕ್ವೇರ್ ಪ್ಲಸ್ ಅಂತಂದ್ರೆ BC ಸ್ಕ್ವೇರ್ ಅಂತ ಇದೆ. ಇಲ್ಲಿ AC ಸ್ಕ್ವೇರ್ ಅಂದ್ರೆ ಎಷ್ಟಿದೆ ಅಂತಂದ್ರೆ ಗೊತ್ತಿಲ್ಲ, ಹೌದಲ್ವಾ? ಅದನ್ನೇ ನಾವು ಕಂಡಿಡ್ತೀವಿ. ಇಲ್ಲಿ ಬರ್ತಾ ಇದ್ದ ನಾವು AB is equal to 24 ಸೆಂಟಿಮೀಟರ್, BC is equal to 7 ಸೆಂಟಿಮೀಟರ್. AC ಅನ್ನ ಮಾಡಿ ಅಂತಂದ್ರೆ ಕಂಡುಹಿಡಿಯಿರಿ. ಸೊ ಈ ಕಂಡುಹಿಡಿದಂತಹ ಸಂದರ್ಭದಲ್ಲಿ ಸೊ AC ಸ್ಕ್ವೇರ್ is equal to AB ಸ್ಕ್ವೇರ್ ಅಂದ್ರೆ ಎಷ್ಟಿದೆ? 24 ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಎಷ್ಟಿದೆ? 7 ಸ್ಕ್ವೇರ್. ಹೌದಲ್ವಾ? ಬ್ಯಾಲೆನ್ಸ್ ತುಂಬಿದೆ ಅಲ್ವಾ?
ಎ ಸಿ ಸ್ಕ್ವೇರ್ ಇದು ಎಷ್ಟು 24 ಸ್ಕ್ವೇರ್, ಎ ಬಿ ಸ್ಕ್ವೇರ್ ಎಷ್ಟಲ್ಲಿ 7 ಸ್ಕ್ವೇರ್. ಸರಿನಾ? ಈಗ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 24 ಸ್ಕ್ವೇರ್ ಅಂದ್ರೆ ಎಷ್ಟು? ವೆರಿ ಗುಡ್. ಎಷ್ಟು? 24 ಸ್ಕ್ವೇರ್ ಅಂದ್ರೆ 576. ಸರಿನಾ? 500 ಎಷ್ಟು? 76 ಪ್ಲಸ್ 7 ಸ್ಕ್ವೇರ್ ಅಂದ್ರೆ ಎಷ್ಟು? 49. ಸರಿನಾ? ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 576ಕ್ಕೆ 49. ಇದು ಹೆಂಗ್ ಬಂತು ನಾನು ಗೊತ್ತಾಯ್ತೀನಿ ಅಲ್ವಾ? ಎ ಸಿ ಸ್ಕ್ವೇರ್ ಇಸ್ಕೊಂಡು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಯ್ತು. ಎ ಸಿ ಸ್ಕ್ವೇರ್ ಇಸ್ಕೊಂಡು 24 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ 24 ಸ್ಕ್ವೇರ್ ಅಂತಂದ್ರೆ 576 ಪ್ಲಸ್ ಅಂತಂದ್ರೆ 49. ಸರಿನಾ? ಈಗ ಎ ಸಿ ಸ್ಕ್ವೇರ್ ಇಸ್ಕೊಂಡು 625. ಎ ಸಿ ಸ್ಕ್ವೇರ್ ಇಸ್ಕೊಂಡು ಎಷ್ಟು? 625. ಸೊ ಎ ಸಿ ಇಸ್ ಈಕ್ವಲ್ ಟು ಏನಪ್ಪ ಅರ್ಥ ಆಯ್ತಾ? ಎ ಸಿ ಇಸ್ ಈಕ್ವಲ್ ಟು ಸೊ ಎ ಸಿ ಇಸ್ ಈಕ್ವಲ್ ಟು 625 ಅನ್ನೋದೇ ಅದೊಂದು ಸಂಪೂರ್ಣ ಒಂದು ವರ್ಗ ಸಂಖ್ಯೆ. ಹೌದಲ್ರಿ? 625 ಅದೊಂದು ಸಂಪೂರ್ಣ ವರ್ಗ ಸಂಖ್ಯೆ. ಹೆಂಗ್ ಬಂತ ನಿಮಗೆ ಗೊತ್ತೈತಿ? 625 ಹೌದಲ್ವಾ? ಆ ಒಂದು ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಸೊ ಎ ಸಿ ಬೆಲೆ ಕಂಡುಹಿಡಿಬೇಕು. ಆ ಎ ಸಿ ಬೆಲೆ ಕಂಡುಹಿಡಬೇಕಂತ ಎ ಬಿ ಬೆಲೆ ಗೊತ್ತಿದೆ ಮತ್ತು ಬಿ ಸಿ ಬೆಲೆ ಗೊತ್ತೈತಿ. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಇಷ್ಟೈತಿ ಅಷ್ಟೇ. ಸರಿನಾ? ನೆಕ್ಸ್ಟ್ ಅಂತ ಎ ಸಿ ಸ್ಕ್ವೇರ್ 625. ಸೊ ದಟ್ ಇಸ್ ಎ ಸಿ ಇಸ್ ಈಕ್ವಲ್ ಟು ಸೊ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಅಂತಂದ್ರೆ 625 ಅಲ್ವಾ? ಸೊ ಎ ಸಿ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎಷ್ಟು 25 ಅಂತ ಏನ್ ಕೇಳಿದ್ರೆ ಸೆಂಟಿಮೀಟರ್. ಸೆಂಟಿಮೀಟರ್. ಬರ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಇನ್ನೊಂದು ಲೆಕ್ಕವನ್ನು ಮಾಡೋಣ. ಸೊ ಇನ್ನೊಂದು ಲೆಕ್ಕ ಯಾವುದಂತಂದ್ರೆ ಇಲ್ಲಿ ಈ ಲೆಕ್ಕವನ್ನು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಒಂದು ಪೈಥಾಗೋರಸ್ನ ತ್ರಿವಳಿಗಳು ಅಂತ ನಾವು ಹೇಳ್ತಿದ್ದೇವೆ. ಆ ಪೈಥಾಗೋರಸ್ನ ತ್ರಿವಳಿ ಮಾಡಬೇಕಂತ ಸಂದರ್ಭದಲ್ಲಿ ಇದೆಲ್ಲ ಕರೆಕ್ಟ್ ಆಗುತ್ತೆ. ಸೊ ಇದಾದ ನಂತರ ಆ ಪೈಥಾಗೋರಸ್ನ ತ್ರಿವಳಿ ಆಗ್ಬೇಕಾದಂತ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಅಂತಂದ್ರೆ 576, ಇನ್ನೊಂದು ಅಂತಂದ್ರೆ 7 ಸ್ಕ್ವೇರ್ ಅಂತಂದ್ರೆ 49. ಸೊ ಇವೆರಡು ಆದ ನಂತರ ಏನಾಗ್ತಿದೆ ಅಂತ ಹೇಳಿದ್ರೆ ಮುಂದುವರೆದಂತಹ ಭಾಗವನ್ನ ಏನ್ ಮಾಡ್ತೀವಿ ಮಾಡ್ತೇವೆ. ಸೊ ಇನ್ನೊಂದು ನೀವೇ ಮಾಡಿ ನೋಡೋಣ. ಒಂದು 3 ಸೆಂಟಿಮೀಟರ್ ಐತಿ, ಒಂದು 3 ಸೆಂಟಿಮೀಟರ್, ಇನ್ನೊಂದು 4 ಸೆಂಟಿಮೀಟರ್ ಮಾಡಿ ನೋಡೋಣ ಬೇಗ. ಆ ಲಂಬಕೋನ ತ್ರಿಭುಜದ ವಿಕರ್ಣವನ್ನು ಕಂಡಿಡ್ರಿ ಫಾಸ್ಟ್ ಆಗಿ. ಒಂದು 3 ಸೆಂಟಿಮೀಟರ್ ಐತಿ, ಇನ್ನೊಂದು ಏನು ಹೇಳಿದ್ರೆ 4 ಸೆಂಟಿಮೀಟರ್ ಐತಿ. ಬೇಗನೆ ಫಾಸ್ಟ್ ಮಾಡಿ. ಫಾಸ್ಟ್ ಆಗಿ ಒಂದು 3 ಸೆಂಟಿಮೀಟರ್, ಇನ್ನೊಂದು ಎಂತಂದ್ರೆ 4 ಸೆಂಟಿಮೀಟರ್. ಫಾಸ್ಟ್ ಮಾಡಿ. ಮಾಡ್ತಿದ್ರೆ ಇಲ್ವಾ? ಫಸ್ಟ್ ಒಂದು ಏನ್ ಮಾಡ್ಬೇಕು ಯಾರು ಹೇಳ್ತೀರಾ? ಎದ್ದಿದ್ಕೊಂಡು ಯಾರು ಹೇಳ್ತೀರಾ? ಒಂದು ಲಂಬಕೋನ ತ್ರಿಭುಜ ಹಾಕೊಳ್ಬೇಕು. ಅದರಲ್ಲಿ ಒಂದು ಬಾವು ಕೊಟ್ಟಿದ್ದಾರೆ 4 ಸೆಂಟಿಮೀಟರ್, ಇನ್ನೊಂದು ಬಾವು ಕೊಟ್ಟಿದ್ದಾರೆ 3 ಸೆಂಟಿಮೀಟರ್. ಹಾಗಾದ್ರೆ ವಿಕರ್ಣವನ್ನು ಏನ್ ಮಾಡಬೇಕು? ಅಲ್ಲಿ ಹಿಡಿಬೇಕು.
ಏನು ಕಂಡಿಡ್ಬೇಕು? ಉತ್ಪನ್ನವನ್ನು ಕಂಡಿಡಬೇಕು. ಕಂಡಿಡ್ಬೇಕಾದಂಥ ಸಂದರ್ಭದಲ್ಲಿ ನಾವು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಫಸ್ಟು ನೋಡ್ಬೇಕಾಗ್ತದೆ. ಸೊ ಮಾಡಿ ಫಾಸ್ಟಾಗಿ ಯಾರಾದ್ರೂ ಮಾಡಿದ್ರಾ? ಯಾರು ನೀವು ಮಾಡಿದ್ದ? ನೋಡಿ ನೀವು ಮಾಡಿದ ಮಾಡ್ತೀಯ ಬೋರ್ಡ್ ಮೇಲೆ. ಸೊ ಇದು ಯಾವ್ದಿದೆ? ಇದೇ ರೀತಿ ಮುಂದುವರೆದಂಥ ಭಾಗದಲ್ಲಿ AC ಸ್ಕ್ವಯರ್ ಇಸ್ ಈಕ್ವಲ್ ಟು ಸೊ AB ಸ್ಕ್ವಯರ್ ಪ್ಲಸ್ ಅಂತಂದ್ರೆ BC ಸ್ಕ್ವಯರ್ ಅಂತ. ಇಲ್ಲಿ AB ಕೊಟ್ಟಿದ್ದಾರೆ 4 ಸೆಂಟಿಮೀಟರ್, BC ಕೊಟ್ಟಾರೆ 3 ಸೆಂಟಿಮೀಟರ್ ಅಂತ ಅಲ್ವಾ? ಸೊ AC ಸ್ಕ್ವಯರ್ ಇಸ್ ಈಕ್ವಲ್ ಟು 4 ಸ್ಕ್ವಯರ್ ಪ್ಲಸ್ ಅಂತಂದ್ರೆ 3 ಸ್ಕ್ವಯರ್. AC ಸ್ಕ್ವಯರ್ ಇಸ್ ಈಕ್ವಲ್ ಟು 4 ಪ್ಲಸ್ 9. ಸೊ AC ಸ್ಕ್ವಯರ್ ಇಸ್ ಈಕ್ವಲ್ ಟು ಎಷ್ಟು? 25. 14 ಪ್ಲಸ್ 5 ಎಷ್ಟು? 25. ಹಾಗಾದ್ರೆ 25 ಅದು ಸಮೇತ ಅಂತ ಒಂದು ಸಂಪೂರ್ಣವಾದಂತಹ ಪೂರ್ಣವರ್ಗ ಸಂಖ್ಯೆ. 25 ಅದು ಅಂತ ಒಂದು ಸಂಪೂರ್ಣವಾದಂತಹ ಪೂರ್ಣವರ್ಗ ಸಂಖ್ಯೆ. ಆ 25 ಒಂದು ಅಂತಂದ್ರೆ ಸಂಪೂರ್ಣವಾದಂತಹ ಪೂರ್ಣವರ್ಗ ಸಂಖ್ಯೆ ಆದಂತ. ಸೊ AC is equal to plus or minus square root of 25. AC is equal to plus or minus square root of ಎಷ್ಟು? 25. So AC is equal to plus or minus ಎಷ್ಟು? 5. ಈ 5 ಅಂತಂದ್ರೆ ಸೆಂಟಿಮೀಟರ್. ಬರ್ಕಂದ್ರೆ ಆಯ್ತಾ? ನೋಡಿ ಇಲ್ಲಿ ಏನೇನು ಮಾಡ್ಬೇಕಂತ ಸಂದರ್ಭದಲ್ಲಿ ಅವುಗಳ ಪ್ರತಿಯೊಂದು ಭಾವಗಳನ್ನು ನೋಡಬೇಕು. ಭಾವಗಳನ್ನು ನೋಡಿದಾಗ ಯಾವ ಭಾವು ಯಾವ ರೀತಿಯಲ್ಲಿದೆ ಅನ್ನೋದನ್ನ ಫಸ್ಟ್ ಮಾಡಬೇಕು. ಮುಗಿದ ಸೊ ಇದರಲ್ಲಿ ಆದ ನಂತರ ಒಟ್ಟಿನ ಅಂತಾನೆ ಇಲ್ಲಿಗೆ ಈ ಪೈಥಾಗೋರಸ್ನ ಪ್ರಮೇಯದ ಮೇಲೆ ಇರ್ತಕ್ಕಂತಹ ಎಲ್ಲ ಲೆಕ್ಕಗಳು ಅಂತಂದ್ರೆ ಮುಗಿತವು. ನಾಳೆ ಅಂತಂದ್ರೆ ಬೇರೆ ಅಧ್ಯಾಯವನ್ನು ಮಾಡೋಣ.